ವೆರಿ ಸ್ಕಿಲ್ಡ್ ಎಂಪ್ಲಾಯಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಫ್ಲವರ್ಸ್ ಇದೆ, ಗಿಡಗಳಿದ್ದಾವೆ, ಇಲ್ಲಿಂದ ನಾವು ಬೈ ಮಾಡ್ಬೋದು. ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ ಹೇಳಿ ಎಷ್ಟೆಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಇರೋದಕ್ಕೆ ಬೆಲೆ ಇರಲ್ಲ. ಈಗಿನ ಪಾಠಶಾಲೆದಲ್ಲೂ ಅಷ್ಟು ಕ್ಲೀನಾಗಿ ಪಾಠದಲ್ಲೇ ಇಲ್ಲ. ಫ್ಲವರ್ಸ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾವೆಲ್ಲ ಬೆಂಗಳೂರಿನಲ್ಲಿ ಇದ್ಕೊಂಡು ಒಂದು ಸಲ ವಿಸಿಟ್ ಮಾಡಲೇಬೇಕು. ಎಷ್ಟು ಬ್ಯೂಟಿಫುಲ್ ಡೆಕೋರೇಷನು ಮತ್ತು ಫ್ಲವರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿದೆ. ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ ಹೇಳಿ ಎಷ್ಟೆಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಇರೋದಕ್ಕೆ ಬೆಲೆ ಇರಲ್ಲ. ಸೊ ಐ ರಿಕ್ವೆಸ್ಟ್ ಬ್ಯಾಂಗ್ಳೂರ್ ಪೀಪಲ್ ಶುಡ್ ವಿಸಿಟ್ ಅಟ್ಲೀಸ್ಟ್ ಡ್ಯೂರಿಂಗ್ ದಿಸ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಇದು ಮತ್ತು ಟೂರಿಸಮ್ಗೂ ಎನ್ಕರೇಜ್ ಮಾಡಬೇಕು ಅನಿಸುತ್ತೆ ನಮ್ಮ ಬೆಂಗಳೂರನ್ನ. ನಾವೆಲ್ಲ ಟ್ಯೂಲಿಪ್ ಶೋ ಕಾಶ್ಮೀರಲ್ಲಿ ಹಂಗಂತ ಹೇಳಿ ಇಲ್ಲಿಂದ ಆಲ್ ದಿ ವೇ ಹೋಗ್ತೇವೆ. ಸೊ ಆ ಥರ ಲಾಲ್ಬಾಗ್ ಶೋನ ನ್ಯಾಷನಲ್ ಲೆವೆಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಲೂ ಹೈಲೈಟ್ ಮಾಡಿಬಿಟ್ಟು ಎಲ್ಲರೂ ಬಂದು ನೋಡೋ ಹಾಗೆ ಮಾಡಬೇಕು. ಸೊ ದ್ಯಾಟ್ ನಮ್ಮ ಟೂರಿಸಮ್ ರೆವೆನ್ಯೂನು ಇನ್ಕ್ರೀಸ್ ಆಗುತ್ತೆ ಮತ್ತು ನಮ್ಮ ಬ್ಯಾಂಗ್ಳೂರು ಯಾವುದಕ್ಕೂ ಏನೂ ಕಡಿಮೆ ಇಲ್ಲ. ಟೂರಿಸ್ಟ್ ಪ್ಲೇಸಸ್ನ ಜಾಸ್ತಿ ಎನ್ಕರೇಜ್ ಮಾಡಿಬಿಟ್ಟು ಮತ್ತು ದ ಓನ್ಲಿ ಒನ್ ರಿಕ್ವೆಸ್ಟ್ ಐ ಹ್ಯಾವ್ ಇಸ್ ಕ್ಲೀನ್ಲಿನೆಸ್. ಮೇನ್ ಪ್ರಿಯಾರಿಟಿ ಕ್ಲೀನ್ಲಿನೆಸ್ ಕೊಟ್ಬಿಟ್ಟು ಟೂರಿಸ್ಟ್ಗೆ ಎನ್ಕರೇಜ್ ಮಾಡಿ ವಿ ಕ್ಯಾನ್ ಡೂ ಗುಡ್ ರೆವೆನ್ಯೂ ಆ್ಯಂಡ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಟ್ ಕ್ಯಾನ್ ಬಿ. ಹೌದೌದು, ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಈ ಥೀಮು ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದಿನ ಸಾಮ್ರಾಜ್ಯ ಎಷ್ಟು ವೈಭವಪೂರ್ವಕವಾಗಿತ್ತು ಅಂತ. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಯಂಗರ್ ಜನ್ರೇಷನ್ ಅವರು ವಿತೌಟ್ ಫೇಲ್ ಬಂದು ವಿಸಿಟ್ ಮಾಡಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಂಜಾಯ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಮುಂಚೆ ಅಂದರೆ ರೆಗ್ಯುಲರಾಗೇನು ನೋಡಿರಲ್ಲ, ಇಲ್ಲಿ ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್. ಅದು ಸ್ವಲ್ಪ ಫ್ಲವರ್ಸಲ್ಲಿ ಆರ್ಕಿಡ್ ಫ್ಲವರ್ ತುಂಬ ಇಷ್ಟ ಆಯಿತು. ಅದು ತುಂಬ ಚೆನ್ನಾಗಿದೆ ಆರ್ಕಿಡ್. ಹೌದೌದು. ಏನು ಹೇಳ್ಬೋದು ಅಂದರೆ ಅದು ವೆರಿ ಸ್ಕಿಲ್ಡ್ ಎಂಪ್ಲಾಯಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಲಿಕ್ಕಂತೂ ತುಂಬ ಅದ್ರ ಹಿಂದೆ ತುಂಬ ಎಫರ್ಟ್ಸ್ ಇರುತ್ತೆ. ಅದಕ್ಕೆ ವಿ ಶುಡ್ ಬಿ ಗ್ರೇಟ್ಫುಲ್. ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಲಾಲ್ಬಾಗ್ ಇಸ್ ವಂಡರ್ಫುಲ್ ಪ್ಲೇಸ್. ಬೊಟನಿಕಲ್ ಗಾರ್ಡನ್ನು ತುಂಬ ಚೆನ್ನಾಗಿದೆ. ಆದಾಗ ಬಂದು ವಾಕ್ ಮಾಡಿ ನಮ್ಮ ಹೆಲ್ತ್ನೂ ಇದು ಮಾಡ್ಕೊಳ್ಬೋದು, ಚೆನ್ನಾಗಿ ಇಟ್ಕೊಳ್ಬೋದು. ಇಟ್ಸ್ ಅ ಪ್ಲೆಷರ್ ಪ್ಲೇಸ್ ಆ್ಯಕ್ಚುಲಿ. ಅದಕ್ಕೆ ನಾನು ಎಲ್ಲರಿಗೂ ಬಂದು ಒನ್ಸ್ ಇನ್ ಎ ವೀಕ್ ಅಟ್ಲೀಸ್ಟ್ ಬಂದು ವಾಕ್ ಮಾಡಿ ಎಂಜಾಯ್ ಮಾಡಿ ಲಾಲ್ಬಾಗ್ನ ಅಂತ ಹೇಳ್ತೀನಿ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು ಅಂತ ನಮಗೆ ಖುಷಿ ಆಗ್ತಾ ಇದೆ. ಇಂಡಿಯಾ ಡೆವಲಪ್ಮೆಂಟ್ ಎಸ್ಪೆಷಲಿ ಟೆಕ್ನಿಕಲ್ ಗ್ರೋತ್ ಈಸ್ ಟೂ ಗುಡ್. ಓಕೆನಾ, ಟೆಕ್ನಿಕಲ್ ಗ್ರೋತ್ ವೈಸ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಯಂಗರ್ ಜನರೇಷನ್ ಈಸ್ ಟೂ ಗುಡ್ ಟೆಕ್ನಿಕಲಿ. ದ ಓನ್ಲಿ ಥಿಂಗ್ ವಿಚ್ ವಿ ನೀಡ್ ಟು ಫೋಕಸ್ ಇಸ್ ಅಡ್ಯಾಪ್ಟಬಿಲಿಟಿ. ಓಕೆ, ಅಡ್ಯಾಪ್ಟಬಿಲಿಟಿ ಮಕ್ಕಳಿಗೆ. ಮತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಎಜುಕೇಷನ್ ಅಕಾಡೆಮಿಕ್ ಫೋಕಸ್ಸು ಬರೀ ಎಜುಕೇಷನ್ಗೆ, ನಾವು ಮ್ಯಾಥ್ಸ್ಗೆ ಹಂಗೆ ಫೋಕಸ್ ಮಾಡ್ತಾ ಇದ್ದೀವಿ. ಡೇ ಟು ಡೇ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ಸೊ ಮಕ್ಕಳು ಲೈಫ್ ಸ್ಕಿಲ್ಸ್ ಕಳಿಸ್ತಾ ಇಲ್ಲ. ಸೊ ಐ ರಿಕ್ವೆಸ್ಟ್ ನಾವು ಇಫ್ ಯು ಲುಕ್ ಬ್ಯಾಕ್ ಆ್ಯಂಡ್ ಇಫ್ ಯು ಲುಕ್ ಅಟ್ ದ ಮ್ಯಾಪ್ ವಾಟ್ ವಿ ಹ್ಯಾವ್ ಡೆವಲಪ್ಡ್, ಇಟ್ಸ್ ಅಮೇಝಿಂಗ್. ಓಕೆ, ಟೆಕ್ನಿಕಲಿ ವಿ ಆರ್ ಸ್ಟ್ರಾಂಗ್, ವಿ ಆರ್ ವೆರಿ ಸ್ಮಾರ್ಟ್ ಪೀಪಲ್, ಇಂಡಿಯನ್ಸ್, ನೋ ಡೌಟ್. ದ ಓನ್ಲಿ ಥಿಂಗ್ ವಿಚ್ ವಿ ನೀಡ್ ಟು ಫೋಕಸ್ ಇಸ್ ಲೈಫ್ ಸ್ಕಿಲ್ಸ್. ಮಕ್ಳಿಗೆ ಏನಾಗ್ತಾ ಇದ್ದಾರೆ, ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾರೆ, IITಗೆ ಜಾಯ್ನ್ ಆಗ್ತಾ ಇದ್ದಾರೆ, ನೀಟಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಫೇಲ್ಯೂರ್ಸ್. When they are not able to accept failures, they'll go down. Although they are so strong, though so smart, there is no use. So I request academics people who are they need to revise syllabus and they need to teach even life skills to them. That is the only thing which I need to focus. Otherwise, I'm happy with the progress of our country. Gen Z ಮಕ್ಕಳು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಹೇಳಿದ್ರೆ ಆ್ಯಸ್ ಎ ಪೇರೆಂಟ್ಸ್ ಆರ್ ಆ್ಯಸ್ ಎ ಎಲ್ಡರ್ಸ್, ಇಫ್ ಯು ಟೆಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಅವರೇ ಬಂದು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರಿಗೆ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ.
ಸೊ ಅಟ್ಲೀಸ್ಟ್ ಫಸ್ಟ್ ಟೈಮು ವಿತ್ ಪೇರೆಂಟಲ್ ಗೈಡೆನ್ಸ್ ದೇ ಶುಡ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಲಾಲ್ ಬಾಗ್. ಇಲ್ಲ, ಎಲ್ಲರೂ ಬಂದು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರು, ಆ ನಂತರದ ಎಲ್ಲ ಮನೆಯವ್ರ ಹೆಣ್ಮಕ್ಳು ಎಲ್ಲರೂ ಬಂದು ನೋಡುವಂಥದ್ದಿದೆ. ಲೈಫಲ್ಲಿ ಒಂದು ಸಲ ನೋಡ್ರೆ ಒಳ್ಳೆಯದು. ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಒಳ್ಳೆ ಫ್ಲವರ್ಸ್ ಇದೆ, ಗಿಡಗಳಿದ್ದಾವೆ. ಇಲ್ಲಿಂದ ನಾವು ಬೈ ಮಾಡ್ಬೋದು. ಆ ನಂತರ ಇಲ್ಲಿಂದ ಮನೆಗೆ ಹೋಗಿ ನಾವು ಗಾರ್ಡನ್ ಮಾಡ್ಬೋದು, ಟೆರೆಸ್ ಮೇಲೆ ಗಾರ್ಡನ್ ಮಾಡ್ಬೋದು. ಒಳ್ಳೆಯ ಒಂದು ಮನಸ್ಸಿಗೆ ಶಾಂತಿ, ಹಿತ ಕೊಡುತ್ತೆ. ಎಲ್ಲರೂ ನೀವು ಬಂದುಬಿಡಿ. ನಾನು ಬೆಳಗಾವಿನಿಂದ ಬಂದಿದ್ದೀನಿ ಮೇಡಮ್. ಹೌದೌದು, ಫ್ಲವರ್ ಶೋಗೆ ನೋಡೋಕ್ಕಂಥೇಳಿ ಬೆಳಗಾವಿನಿಂದ ಬಂದಿದ್ದೀನಿ. 2008-9 ನಾವು ಇಲ್ಲೇ ಇದ್ದೀವಿ. ಆವಾಗ ಬರ್ತಾಯಿದ್ವಿ, ಇಷ್ಟು ಕ್ರೌಡ್ ಇರಲಿಲ್ಲ. ಬಟ್ ಈಗ ನಾವು ಅದಕ್ಕೋಸ್ಕರ ಅದು ನೋಡೋದಂತೇಳಿ ಬಂದಿದ್ದೀವಿ. ತುಂಬ ಜನ ಇದೆ, ಕ್ರೌಡ್ ಇದೆ, ಎಲ್ಲ ಜನ ಬಂದಿದ್ದಾರೆ. ತುಂಬ ನೋಡಿ ಒಳ್ಳೆಯದಾಯಿತು, ನಮಗೆ ತುಂಬ ಸಂತೋಷ ಆಯಿತು. ಇದು ಹಳೆ ಕಾಲದ್ದು ಈಗಿನ ಜನರಿಗೆ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಹೇಳ್ಬೇಕಂತಂದರೆ ಈಗಿನ ಪಾಠಶಾಲೆದಲ್ಲೂ ಅಷ್ಟು ಕ್ಲೀನಾಗಿ ಪಾಠದಲ್ಲೇ ಇಲ್ಲ. ಈಗ ಇದ್ರ ಬಗ್ಗೆ ನಾವು ನೋಡಿದ ತಕ್ಷಣ ಹಳೇ ನಮ್ಮದು ಏನು ಇಸ್ವಿಯಲ್ಲಿದೆ, ನಮ್ಮ ರಾಜ್ಯ ವಂಶಸ್ಥರು ಇದ್ದಾರಲ್ಲ, ಅವ್ರ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಗೊತ್ತಾಯಿತು. ಅದ್ರ ಬಗ್ಗೆ ನಮಗೆ ನೋಡೋಕ್ಕೆ ಗೊತ್ತಾಗುತ್ತೆ. ಅವ್ರ ರಾಜ್ಯದ ಯಾವ ಇಸ್ವಿದಲ್ಲಿದ್ದು, ಯಾವುದು ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ದು, ಎಷ್ಟು ದಿವಸ ಆಳಿದು ಅನ್ನೋದನ್ನು ನಮಗೆ ಇತಿಹಾಸನ ತೋರಿಸ್ಕೊಡುತ್ತೆ. ಅದು ನಮಗೆ ಒಳ್ಳೆಯದು. ಅವಾಗೆಲ್ಲ ಇರ್ತಿತ್ತು, ಬಟ್ ಅವಾಗಿನಕ್ಕಿಂತ ಇವಾಗ ತುಂಬ ವೆರೈಟೀಸ್ ಚೆನ್ನಾಗಿದೆ, ಹೆಚ್ಚಿಗೆ ಆಗಿದೆ. ಪ್ರತಿ ಸಲದಕ್ಕಿಂತಲೂ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಒಳ್ಳೆಯದಿದೆ. ಇಲ್ಲ, ಚೆನ್ನಾಗಿದೆ. ಪ್ರತಿ ಸಲದಕ್ಕಿಂತಲೂ ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮನಸ್ಸಿಗೆ ಹಿತ ಆಗುತ್ತೆ, ಶಾಂತಿ ಕೊಡುತ್ತೆ. ಒಳ್ಳೆ ಚೆನ್ನಾಗಿದೆ. ಸ್ವತಂತ್ರ ದಿವಸ ಅಂದರೆ ಅದು ನಮ್ಮ ದೇಶದ ಹೆಮ್ಮೆ. ಅದು ನಮಗೆ ಸ್ವತಂತ್ರ ಸಿಕ್ಕದ ದಿವಸ. ಅದಕ್ಕೆ ನಮಗೆ ಸಂತೋಷ, ಅಷ್ಟೇ ಗರ್ವ ಇರುತ್ತೆ. ನಮಗೆ ಒಂದು ಒಳ್ಳೆಯ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂಥ ದಿವಸ. ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಪ್ರತಿ ವರ್ಷವೂ ಮಾಡ್ತಾರೆ. ಈ ವರ್ಷವೂ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ಮನಸ್ಸು ಹಿತ ಬರುತ್ತೆ. ನೋಡೋಕ್ಕೆ ಒಂದು ಸಲ ಚೆನ್ನಾಗಿರುತ್ತೆ. ಬೇರೆ ಕಲರ್ಸು ಹೂಗಳಿರುತ್ತೆ, ಪ್ಲ್ಯಾಂಟ್ ಇರುತ್ತೆ. ಅದನ್ನು ನಾವು ಇಲ್ಲಿಂದ ಬೈ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಮನೆಯಲ್ಲಿ ಪ್ಲ್ಯಾಂಟೇಷನು ಮಾಡ್ಬೋದು. ಒಳ್ಳೆಯದಿರುತ್ತೆ, ಚೆನ್ನಾಗಿರುತ್ತೆ.